ಕೆಲವು ಕಾಂಗ್ರೆಸ್ ಶಾಸಕರು ಅಪವಿತ್ರ ಆಗಿದೆ, ಇದು ಮೈತ್ರಿ ಸರಿಯಿಲ್ಲ ಅಂತ ಹೇಳ್ತಿದ್ರು. ನಮ್ಮ ನಾಡದೊರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತ ಕುಮಾರಣ್ಣವರು ಕೂಡ ವರಿಷ್ಠರ ಬಗ್ಗೆ ಒಂದು ಇದು ಹೇಳಿದರು. ಈಗಾಗಲೇ ನಮ್ಮ BJP ರಾಜ್ಯಾಧ್ಯಕ್ಷಕ್ಕಂಥ ನಡ್ಡಾ ಸಾಹೇಬರು ಫೋನ್ ಮಾಡಿ ನನ್ನ ಸಾಯಂಕಾಲ ಕುಮಾರಣ್ಣನಿಗೆ 3 ಕ್ಲಿಯರ್ ಆಗಿದೆ, ಮತ್ತೊಂದು 4 ಕ್ಲಿಯರ್ ಆಗಿದೆ. ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವ್ರದ್ದು BJP ಸಿಂಬಲ್ನಿಂದ, ಇನ್ನೊಂದು 3 ಕೋಲಾರು ಮತ್ತು ಹಾಸನ ಮಂಡ್ಯ 3 ಕ್ಲಿಯರ್ ಆಗಿದೆ. ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ. ನಾಳೆ ಸಾಯಂಕಾಲ 4:15ಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳ ಘೋಷಣೆ ಮಾಡ್ತಾರೆ. ಈಗಾಗಲೇ ಎಲ್ರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ. ಅದೇನೋ ಗೊತ್ತಿಲ್ಲ, ಬಹುಶಃ ಕಾಂಗ್ರೆಸ್ಸಲ್ಲಿ ಕೂಡ ಕೋಲಾರದ ಗೊಂದಲ ಇದೆ. ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ, ಪಕ್ಷದ ಗೊಂದಲ ಇರಲಿಲ್ಲ, BJPಗೂ ಅಥವಾ JDSಗೂ ಅನ್ನೋ ಗೊಂದಲ ಇತ್ತು. ಈಗ ಅಧಿಕೃತವಾಗಿ BJP ವರಿಷ್ಠರು ಇದನ್ನು ತೀರ್ಮಾನ ಮಾಡಿ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಈಗಾಗಲೇ ಕೂಡ BJP ಕಾರ್ಯಕರ್ತರಿಗೆ ಕಟ್ಟಾಳುಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ನೀವು ಖಂಡಿತವಾಗ್ಲೂ ಇದನ್ನು ಗೆಲ್ಸ್ಕೊಂಬರ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನೆನ್ನೆ ಕರೆದು ನಡ್ಡಾ ಅವರು ಹೇಳಿದ್ದಾರೆ, ಪಕ್ಷದ ನಿಷ್ಠಾವಂತರಾಗಿದ್ದೀರಿ, ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡ್ಕೊಂಡು ನಿಮಗೆ ಸೂಕ್ತ ಸ್ಥಾನಮಾನ ಕೊಡಲಿಕ್ಕೆ ಪಕ್ಷ ರೆಡಿ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ. ಈಗಾಗಲೇ ಕೂಡ ನನಗೆ ಕಳೆದ ಒಂದು 6-7 ದಿವಸಗಳ ಹಿಂದೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ. ಯಾರೇ ಬಂದರೂ ಕೂಡ ಬಹುಶಃ ನಿಮಗೆ ಬಂದರೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ, ನನಗೆ ಬಂದರೆ ನೀವು ಮನಸ್ಫೂರ್ತಿ ಕೆಲಸ ಮಾಡಬೇಕು, ನಾವಿಬ್ಬರು ಅನನ್ಯವಾಗಿರಬೇಕು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ. ಸೊ ಅದರಿಂದ ಮುನ್ಸಮ್ಮಣ್ಣರು ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮಗೆ ಇದೆ, ಅಂದರೆ ಗೆಲ್ಸ್ಕೊಂಬರ್ತಾರೆ ಅವರು. ಯಾರಾಗ್ಬೋದು ಸರ್ ಅಭ್ಯರ್ಥಿಗಳು 3 ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ? 3 ಕ್ಷೇತ್ರದಲ್ಲಿ ಈಗಾಗಲೇ 1 ಕ್ಲಿಯರ್ ಆಗಿದೆ, ಒಂದು ಪ್ರಜ್ವಲ್ ರೇವಣ್ಣವರು, 2 ಕ್ಲಿಯರ್ ಆಗಿದೆ. ಸದ್ಯ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರೇ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ. ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ, ಘೋಷಣೆ ಆಗ್ತದೆ. ಸೊ ಇನ್ನು ಕೋಲಾರದಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು 2-4 ದಿವಸಗಳ ಹಿಂದೆ ಮೀಟಿಂಗ್ ನಡೀತು. ಅವ್ರು ಹೇಳಿದ್ರು, ನಾನು 2 ಕೇಸನ್ನು ಸೂಚನೆ ಮಾಡಿದ್ದೇನೆ, ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ. ಸೊ ಅವರಿಬ್ಬರು ಒಂದು ಒಮ್ಮತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅವರು ಯಾರನ್ನ ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತದೆ. ಗೆದ್ಕೊಂಬರ್ಬೇಕು, 3 ಗೆದ್ಕೊಂಬರ್ಬೇಕು, ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರಣ್ಣಗೊಂದು ರೆಸ್ಪೆಕ್ಟ್ ಕೊಟ್ಟು, ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಇಲ್ಲ ಮಲ್ಲೇಶ್ವರನ್ನ ಗೆಲ್ಸ್ಕೊಂಬರ್ಬೇಕಂದ್ರೂ ಕೂಡ ನಾನು ತಲೆ ಮೇಲೆ ಹೊತ್ತು, ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ. ನಮ್ಮಲ್ಲಿ ಯಾವುದೋ ತರಹ ಭಿನ್ನಾಭಿಪ್ರಾಯಗಳಿಲ್ಲ. ಯಾಕೆ ನಮ್ಮಲ್ಲಿ A ಟೀಮು, B ಟೀಮು, ಒರಿಜಿನಲ್ ಟೀಮು, ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ. ನಮ್ಮದು ಏಕೀಚ್ ಒಂದೇ ಟೀಮ್, JDS ಟೀಮ್. ಸೊ ಅದರಿಂದ ಪಕ್ಷ ಏನು ಹೇಳುತ್ತೆ, ವರಿಷ್ಠ ಏನು ಹೇಳುತ್ತೆ, ಅದಕ್ಕೆ ನಾವು ತಲೆ ಬಾಗಿಸಿ ಮುಂದೆ ಹೋಗ್ತಕ್ಕಂಥ ಕರ್ತವ್ಯ ನಮ್ಮದು. ಪಕ್ಷ ನಿಮ್ಗೆ ಟಿಕೆಟ್ ಕೊಟ್ಟರೆ ನೀವು ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀರಾ? ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ ಪಕ್ಷಕ್ಕೆ. ಈಗಾಗಲೇ ಹಾಸ್ಪಿಟ್ಲಿಗೆ ಕೂಡ ನಾನು ಕನ್ವಿನ್ಸ್ ಮಾಡಿದ್ದೀನಿ. ನಾನು ಇನ್ನೂ 1 ವರ್ಷ ಆಗಿದೆ MLA ಆಗಿ. ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಕೇಳ್ತಿದ್ದೀನಿ. ಇಲ್ಲ ತೀರ್ಮಾನಕ್ಕೆ ನೀನು ಬಗ್ಬೇಕು ಅಂತ ಹೇಳಿದ್ದಾರೆ. BJP ಅವರು ತಂಡ, BJP ವರಿಷ್ಠರು ನಾನು ಏನು ಹೇಳೋರು ಅಂತ ಗೊತ್ತಿಲ್ಲ, ಯಾರ ಹೆಸರು ಹೇಳಿದಾರೆ ಅಂತ ಗೊತ್ತಿಲ್ಲ. ಅದು ಕುಮಾರಣ್ಣನ ಇದರಲ್ಲಿದೆ. ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರೋ ಆ ಸೂಚನೆಗೆ ನಾವೆಲ್ಲ ಭದ್ರಾಗ್ತೀವಿ, ನಾವೆಲ್ಲ ಸಿದ್ಧರಿದ್ದೀವಿ. ಒಂದು ವೇಳೆ ನಿಮ್ಮ ಹೆಸರು ಹೇಳಿದ್ರೆ ನೀವು ಸ್ಪರ್ಧಿಸ್ತೀರಾ? ನಾನು ಕುಮಾರಣ್ಣ ಆಲ್ರೆಡಿ ನನ್ನ ಮನಸ್ಸಿನ ಭಾವನೆಗಳನ್ನು, ನನ್ನ ಮನಸ್ಸಿನ ಅಂತರಾಳದ ಮಾತನ್ನು ಕುಮಾರಣ್ಣಗೆ ಹೇಳಿದ್ದೀನಿ. ಇನ್ನು ತೀರ್ಮಾನ ತಗೊಂತಾರೆ ದೊಡ್ಡವ್ರಿಗೆ ಮತ್ತು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಏನು ಹೇಳಿದ್ದೀರಾ? ಹೇಳಿದ್ದೀನಿ, ಅಂತರಾಳದ ಮಾತುಗಳು ಅಂತರಾಳದವ್ರಿಗೆ ಹೇಳಿದ್ದೀನಿ. ಸೊ ಅದರಿಂದ ಅವ್ರು ಏನು ತೀರ್ಮಾನ ತಗೊಂತಾರೆ ಅನ್ನೋದು ನಮಗೆ ನೋಡಿ ಸರ್, BJP ಕ್ಯಾಂಡಿಡೇಟು ಅಥವಾ JDS ಕ್ಯಾಂಡಿಡೇಟ್ ಅಲ್ಲ, ನಾವು NDA ಕ್ಯಾಂಡಿಡೇಟು. ಮತ್ತೊಮ್ಮೆ ಈ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ, ರಾಷ್ಟ್ರದ ರಾಜಕಾರಣಿ ಮತ್ತು ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಬೇಕು. ಸೊ ನಾವೆಲ್ಲ ಮೋದಿ ಅಂದರೆ ಅವ್ರನ್ನ ಗೆಲ್ಲಿಸೋಕ್ಕೆ ದೇಶ ನೋಡ್ಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಸಾಕಷ್ಟು 168 ದೇಶಗಳಲ್ಲಿ ಶೃಂಗಸಭೆ ಕರೆದಾಗ ನಮ್ಮ ದೇಶಕ್ಕೆ ಯಾವುದು ಕೇರ್ ಮಾಡ್ತಾ ಇಲ್ಲ. ಇವತ್ತು ನಮ್ಮನ್ನು ಸ್ಟೇಜ್ ಮೇಲೆ ಕೂರಿಸ್ತಾರೆ, ಇಲ್ಲಿ ಭಾರತ ದೇಶ ಅಂತ ಕೂರಿಸ್ತಾರೆ. ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾಯಕತ್ವದ ಗುಣ ಹೊಂದಿರತಕ್ಕಂಥ ಯಾವುದೋ ಏಕೈಕ ವ್ಯಕ್ತಿ ಇದ್ದರೆ ಅದು ಮೋದಿಜಿಯವರು. ಸೊ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಸೊ ನಮ್ಮ ಒಂದು ಕಾರಣಕ್ಕೆ ಬೇಕಾಗುತ್ತೆ. ಅದನ್ನು ಇಲ್ಲಿ ಕೋಲಾರ ಕ್ಷೇತ್ರ ಗೆಲ್ಲಿಸೋ ಮುಖಾಂತರವಾಗಿ ಅವ್ರು ನಮ್ಮ ಮತ್ತೊಮ್ಮೆ ರಾಷ್ಟ್ರಕ್ಕೆ, ದೇಶಕ್ಕೆ ಪ್ರಧಾನತೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಮುಂಚೂಣಿಯಲ್ಲಿ ನಿಮ್ಮ ಹೆಸರೇ ಮೊದಲಿಂದ ಬರ್ತಾ ಇದೆ, ಯಾಕೆ ಸರ್ ನಿಮಗೆ ಆಯ್ಕೆ ಮಾಡ್ತಾರೆ? ಮುಂಚೂಣಿಯಲ್ಲಿ ಅಂದರೆ ನಾನು ಕೆಲವು ಸತ್ತಾಂಶಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕೋಲಾರ ಕ್ಷೇತ್ರ ಬಂದು ಇಡೀ ಭಾರತ ದೇಶದಲ್ಲೇ ಬಲಗೈ ಜನಾಂಗ ಜಾಸ್ತಿ ಇರ್ತಕ್ಕಂಥ ಒಂದು ಕ್ಷೇತ್ರ. ಇದು ಬಲಗೈ ಕೊಟ್ಟರೆ ಎಲ್ಲೋ ಒಂದು ಕಡೆ ಮುಂಚೂಣಿಯಲ್ಲಿ ಗೆಲ್ಬೋದು ಅನ್ನೋದಕ್ಕೆ ಒಂದು ರಿಪೋರ್ಟ್ ಬಂದಿದೆ. ಆಕ್ಟಿವ್ ಆಗಿ ನಾನು ಪೊಲಿಟಿಕಲ್ ಇದ್ದೀನಿ. ನಾನು ಸೋತಾಗ 2008 ಸೋತಾಗ ನನ್ನ ಮನೆಗೆ ಹೋಗಿಲ್ಲ.
ನಾನು ಇಲ್ಲೇ ಮನೆ ಕಟ್ಕೊಂಡಿದ್ದೀನಿ, ಇಲ್ಲೇ ವಾಸವಾಗಿದ್ದೀನಿ, ಇಲ್ಲೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೋಡ್ತಾ ಇದ್ದೀನಿ ಮತ್ತು ಪಕ್ಷದ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ. ಸೊ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದಾರೆ, ಪಕ್ಷದಲ್ಲಿ ಚೆನ್ನಾಗಿದ್ದಾರೆ. 8 ಕ್ಷೇತ್ರಕ್ಕೆ ಒಡಂಬಡಿಗಿರ್ತಕ್ಕಂಥ ವ್ಯಕ್ತಿ ಅಭ್ಯರ್ಥಿ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ಸೊ ಅವರು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ. ಸೊ ಒಂದು ವೇಳೆ ಸೋಮವಾರ ಕರೆದು ರೆಡಿಯಾಗಪ್ಪ ಅಂತಂದರೆ ಒಂದು ಸರಿ ಫ್ಯಾಮ್ಲಿ ಕೇಳಿ, ನನ್ನ ಸ್ನೇಹಿತರನ್ನ ಕೇಳಿ, ಪಕ್ಷದ ನಾಯಕರನ್ನ ಕೇಳಿ ನಾನು ತೀರ್ಮಾನ ತಗೊಳ್ತೀನಿ. ಕಾಂಗ್ರೆಸ್ ಅಲ್ಲೂ ಗೊಂದಲ ಇದೆ ಅಂತ ಹೇಳ್ತಾರೆ, ಅಲ್ಲಿ ಕೂಡ ಬಲಗೈ ಎಡಗೈ ಇದು ಇದೆ. ಆ ಕ್ಯಾಂಡಿಡೇಟ್ ನೋಡ್ಕೊಂಡು ಏನಾದ್ರು ಅನೌನ್ಸ್ ಮಾಡೋ ಚಾನ್ಸಸ್ ಇದೆಯಾ? ಮೇ ಬಿ ಆರ್ ನಾಟ್ ಮೇ ಬಿ, ಅದು ಇರ್ಬೋದು, ಇಲ್ಲೇ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ಜರಿತಕ್ಕಂಥ ಮಕ್ಕಳು ನಾವಲ್ಲ, ಅಂದರೆ ಹಿಂದೆ ಜರಿತಕ್ಕಂಥವ್ರು ಅಲ್ಲ ನಾವು. ಓಕೆ, ಒಂದು ಹೇಳ್ತೀನಿ. ಸೊ ಎದುರಾಳಿ ಕ್ಯಾಂಡಿಡೇಟ್ ನೋಡಿ ರಾಜಕಾರಣ ಮಾಡೋದು ಅವ್ನು ಲೆಕ್ಕಾಚಾರ ರಾಜಕಾರಣಿ, ಅವ್ನು ಯಾವತ್ತೂ ಮೋಸ್ಟ್ಲಿ ಲೆಕ್ಕಾಚಾರದಲ್ಲಿ ಇರ್ತಾನೆ. ನಾವು ಎದುರಾಳಿ ಕ್ಯಾಂಡಿಡೇಟ್ ನೋಡಿ ಮಾಡುವಂಥ ರಾಜಕಾರಣ ನಮ್ದಲ್ಲ. ಕಾಂಗ್ರೆಸ್ಸಲ್ಲಿ ಯಾರೇ ಬರಲಿ, ಅದು ಎ ಟೀಮ್ ಬರಲಿ, ಬಿ ಟೀಮ್ ಬರಲಿ, ಇಲ್ಲ ಬಿ ಟೀಮ್ ಬರಲಿ, ಎ ಟೀಮ್ ಬರಲಿ, ನಿಮ್ಗೆ ಗೊತ್ತು 2 ಟೀಮ್ ಆಗಿದೆ ಅವರಲ್ಲಿ. ಹೌದು, ದಿಲ್ಲಿಗೆ ನೋಡಿತು ಜಗಜ್ಜಾಹೀರಾತಾಗಿದೆ ಏನೋ ಡೆಲ್ಲಿಯಲ್ಲಿ, ಇವರೊಬ್ಬ ಇದೊಂದು ಗುಂಪು ಹೋಗಿದೆ, ಇದೊಂದು ಗುಂಪು ಹೋಗಿದೆ. ನಾವು ಯಾವುದೇ ಟೀಮಲ್ಲಿ ಯಾರೇ ಬರಲಿ ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ, ಕ್ಯಾಂಡಿಡೇಟ್ ನಾವು ರೆಡಿ ಇದ್ದೀವಿ. ನಾವ್ಯಾರು ಆಚೆಯಿಂದ ತಂದು ಕ್ಯಾಂಡಿಡೇಟ್ ಹಾಕತಕ್ಕಂಥ ಪಕ್ಷ ನಮ್ದಲ್ಲ. ಲೋಕಲಲ್ಲೇ ಕೊಡ್ತೀವಿ, ಲೋಕಲಲ್ಲೇ ಗೆಲ್ತೀವಿ. ಇಲ್ಲ ಮಲ್ಲೇಶ್ ಕೊಟ್ಟರೆ ಮಲ್ಲೇಶ್ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಂದು, ಇಲ್ಲ ನನಗೆ ಕೊಟ್ಟರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಹೊತ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾವುದು ಎ ಟೀಮು ಬಿ ಟೀಮ್ ಅನ್ನೋದು ಇಲ್ಲ. ಕೆಲವು ಪತ್ರಿಕೆಯಲ್ಲಿ ನೋಡಿದೆ ಸೈಲೆಂಟ್ ಆಗಿದ್ದಾರೆ, ಅದು ಏನು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ನಾಟಕಗಳು ನೋಡೋಣ ನಾನು ಸೈಲೆಂಟ್ ಆಗಿದ್ವಿ, ಎಲ್ಲಿವರೆಗೂ ಇದು ಹೋಗುತ್ತೆ ಅನ್ನೋದು ನಾವು ಸೈಲೆಂಟ್ ಆಗಿದ್ವಿ. ಹಂಗಂದ್ಬಿಟ್ಟು ನಾವು ಸೈಲೆಂಟ್ ಆಗಿಬಿಟ್ಟಿದ್ದೀವಿ ಅಂತಲ್ಲ ಜೆ ಡಿ ಎಸ್ ಪಕ್ಷದವರು. ನಿಮ್ಮದು ಎಲ್ಲಿವರೆಗೂ ಬೀಳುತ್ತೆ, ನಿಮ್ಗೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಆಯ್ತಲ್ಲ. ನಿಮ್ಮನ್ನು ನೋಡಿ ಕ್ಯಾಂಡಿಡೇಟ್ ನಿರ್ಧಾರ ಇರ್ತಕ್ಕಂಥ ಮಾಡೋ ವ್ಯಕ್ತಿ ನಾನಲ್ಲ ಆಯ್ತಲ್ಲ. ಈಗಾಗಲೇ 4 ಗಂಟೆ 5 ಗಂಟೆ ಕುಮಾರಣ್ಣ ಫೋನ್ ಬಂದರೆ 5 ಗಂಟೆ ನಾನೇ ಅನೌನ್ಸ್ ಮಾಡ್ತೀನಿ ಎಲ್ ಎಸ್ ಕ್ಯಾಂಡಿಡೇಟ್ ಅಂತ. ಅರ್ಥ ಆಯ್ತು, ಐ ಆಮ್ ರೆಡಿ ಟು ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ. ಒತ್ಕೊಂಡು ತಿರುಗೋಕ್ಕೂ ರೆಡಿ ಇದ್ದೀವಿ, ಭಿಕ್ಷೆ ಬೇಡೋಕ್ಕೂ ರೆಡಿ ಇದ್ದೀವಿ. ನಾವೆಲ್ಲದಕ್ಕೂ ಪಕ್ಷದಲ್ಲಿ ರೆಡಿಯಾಗಿ ಕೂತಿದ್ವಿ. ಜಿಲ್ಲೆಯ ಕಾರ್ಯಕರ್ತರ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಹಾಗೆ JDS ಕಾರ್ಯಕರ್ತರು, ಇದೆಲ್ಲ ಒಡಂಬಡಿಕೆ ಬೇಕಾಗಿದೆ. ಯಾಕಂದ್ರೆ ನಮ್ಮದೇ ಕ್ಯಾಂಡಿಡೇಟ್ ಅಂತ ಸ್ವಲ್ಪ ಗೊಂದಲದ ವಾತಾವರಣ ಇದೆ. ಇದನ್ನು ಯಾವಾಗೆಲ್ಲ ಸರಿ ಮಾಡಿ. ಈಗ ಸೋಮವಾರ ದಿವಸ ಬಹುಶಃ ಅದು ಅನೌನ್ಸ್ ಆದರೆ 2 ಡೇಸಲ್ಲಿ ಬುಧವಾರ ಅಥವಾ ಗುರುವಾರ ದಿನ ವರಿಷ್ಠರು ಬರ್ತಾ ಇದ್ದಾರೆ. ವರಿಷ್ಠರು ಬಂದು ಇದನ್ನೆಲ್ಲ ಇಬ್ಬರನ್ನು ಒಂದು ಕೂಡಿಸಿ ತೀರ್ಮಾನ ಮಾಡಿ ಒಂದು ವೇದಿಕೆಯಲ್ಲಿ ಹೋಗೋ ಥರ ಮಾಡ್ತೀವಿ. ಈವನ್ ಯಾವುದೇ ಪೂಜೆ ಪುನಸ್ಕಾರಗಿರ್ಬೋದು, ಯಾವುದೇ ನಾಮಿನೇಷನ್ಗೆ ಇರ್ಬೋದು, ಯಾವುದೇ ಕ್ಯಾನ್ವಾಸ್ಗೆ ಇರ್ಬೋದು, ಇಬ್ಬರು ಜೊತೆಯಲ್ಲೇ ಹೋಗತಕ್ಕಂಥ ಕಾರ್ಯಕ್ರಮ ಇದೆ. ಎಲ್ಲರೂ ಇವನ್ನು ಒಡಿ ವಿಜಯವರಿಂದ ಹಿಡಿದು, ನಮ್ಮ ಮಂಜುನಾಥ್ ಅಣ್ಣದಿಂದ ಹಿಡಿದು, ಯಾರು ಮಾಲೂರು ಮಂಜಣ್ಣಂದ ಹಿಡಿದು, ನಮ್ಮ ಸಂಪಂಗಿ ಅವರಿಂದ ಹಿಡಿದು, ವರ್ತೂರ್ ಪ್ರಕಾಶ್ ಅಂತ ಹಿಡಿದು ಎಲ್ಲರೂ ಒಡಂಬಡಿಕೆಯಲ್ಲಿದ್ದೀವಿ, ಎಲ್ಲರೂ ಜೊತೆಯಲ್ಲಿದ್ದೀವಿ. ಕ್ಯಾಂಡಿಡೇಟ್ ಫೈನಲ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಕ್ಯಾಂಡಿಡೇಟ್ ಫೈನಲ್ ಆಗ್ತದೆ, ನಾವೆಲ್ಲ ಕೂತು ಒಂದೇ ವೇದಿಕೆಯಲ್ಲಿ ಕೂತು ನಾವು ಕ್ಯಾನ್ವಾಸ್ಗೆ ಹೋಗ್ತೀವಿ. ನಮ್ಮಲ್ಲಿ ಯಾವುದೇ ತಹ ಭಿನ್ನಾಭಿಪ್ರಾಯಗಳಿಲ್ಲ ಆಯ್ತಲ್ವಾ. ಈಗಾಗಲೇ ಪಾಪ ನಮ್ಮ ಸಂಸದರಿಗಾಗಿರ್ತಕ್ಕಂಥ ಒಂದು ಏನು ಬೆಂಬಲಿಗರಿದ್ದಾರೆ, ನಾವು ಇಂಡಿಪೆಂಡೆಂಟ್ ಹೋಗ್ಬೇಕು ಅಂತ ಏನೋ ಕೂಗಿದ್ರು. ಈಗಾಗಲೇ ನಡ್ಡಾಜಿ ಅವ್ರು ಕರೆದು ಮಾತಾಡಿದ್ದಾರೆ, ಅದನ್ನು ರೆಡಿಪಡಿಸಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲೇ ಅವರ ಜೊತೆಯಲ್ಲೇ ನಾವು ಕ್ಯಾನ್ವಾಸ್ಗೆ ಹೋಗ್ತೀವಿ. ಯಾರೇ ಆಗಿರ್ಬೋದು ಸರ್, ನಾವು ಕ್ಯಾಂಡಿಡೇಟ್ಗೆ ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ನನ್ನೇ ಮಾಡಿ ಅಂತ ಏನಿಲ್ಲ ಗೊತ್ತಲ್ವಾ. ನಾನು ಇವತ್ತು ಸ್ವಚ್ಛವಾಗಿ ಹೇಳ್ತಾ ಇದ್ದೀನಿ, ನನಗೆ ನಿಮ್ಗೆ ಇಷ್ಟವಾದ ರಾಮಲಿಂಗೇಶ್ವರ ನಾನು ಕೇಳ್ತಾ ಇದ್ದೀನಿ, ನನಗೆ ಯಾವತ್ತೂ ನನಗೆ ಕೊಡಿ ಅಂತ ನಾನು ಕೇಳಿಲ್ಲ. ಪಕ್ಷದಲ್ಲಿ ಯಾರೇ ಇಲ್ಲದೇ ಇದ್ದರೆ ನಾನು ಇದ್ದೀನಿ ಅಂತ ಹೇಳಿದ್ದೆ. ಯಾರು ಇಲ್ಲ ಅನ್ನೋ ಮಾತು ಬರಬಾರ್ದು. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಬೆಳವಣಿಗೆಯಿಂದ ನಾನು ಇದ್ದೀನಿ ಅಂತ ಹೇಳಿದ್ದು. ಇವತ್ತು ಕುಮಾರಣ್ಣ ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ಏನು ಹೇಳ್ತಾರೋ ಅದನ್ನು ಚಿರಸಾಯಿ ನಾವು ಬಗ್ಗಿಸ್ತೀವಿ, ತಲೆ ಬಗ್ಗಿಸ್ತೀವಿ. ಕುಮಾರಣ್ಣ ಅವರು ಮಲ್ಲೇಶ್ ಬಾಬು ಮೇಲೆ ಒಲವು ತೋರಿಸಿದ್ರೆ ಇಲ್ಲ ನಿಮ್ಮ ಮೇಲೆ ಜಾಸ್ತಿ ಒಲವು ತೋರಿಸಿದ್ರೆ ಅದು ಹೆಂಗೆ ಗೊತ್ತಾಗುತ್ತೆ? ಒಲವು ಹೆಂಗೆ ಗೊತ್ತಾಗುತ್ತೆ? ಯಥೇಚ್ಛವಾಗಿ ನಾನು ಹೇಳೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ದಾರೆ, ಮಂಡ್ಯ ನಾನು ಹೋದರೆ ಕೋಲಾರದಿಂದ ಮಂಜು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಮೀಡಿಯಾದಲ್ಲಿ, ಎಲ್ಲ ಮೀಡಿಯಾದಲ್ಲಿ ಹಾಕ್ಸಿಸ್ತವ್ರೆ. ಪಕ್ಕ ಫಿಕ್ಸ್ ಆಯಿತು. ನನ್ನ ಮನಸ್ಸಿನ ಅಂತರಾಳ ಕೆಲವು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ 1 to 1 ಮಾತಾಡ್ಬೇಕು. ನಾನು 1 to 1 ಮಾತಾಡಿದ್ದಾದ್ಮೇಲೆ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅದಲ್ವಾ. ನಮ್ಮಲ್ಲಿ ಯಾವುದು ಕ್ಯಾಂಡಿಡೇಟ್ ಗೊಂದಲ ಇಲ್ಲ. ಪಾಪ ಮಲ್ಲೇಶ್ ಕೂಡ ಒಳ್ಳೆಯ ವ್ಯಕ್ತಿ, ಮೃದು ಸ್ವಭಾವ, ಈಗಾಗಲೇ 2 ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಅದಲ್ವಾ. ಸೊ ಈಸ್ ಒನ್ ಆಫ್ ಮೈ ಫ್ರೆಂಡ್ ಅದಲ್ವಾ. ನಾವು ಮಾಡಲೇಬೇಕಾಗುತ್ತೆ. ನಮ್ಮ ಪಕ್ಷ ಬೇರೆ, ನಾವೆಲ್ಲ ಒಂದೇ ಗೂಡಲ್ಲಿ ಬದುಕಿರೋರು. ಸೊ ಅದರಿಂದ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಅವ್ರಿಗೆ ಗಠಬಂಧನ ಹಾಕೊಳ್ಳಿ, ಇಲ್ಲ KH ಮುನಿಯಪ್ಪನ ಕ್ಯಾಂಡಿಡೇಟ್ ಹಾಕೊಳ್ಳಿ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ನಿಮ್ಗೆ ಕೊಟ್ಟರೆ ಅವ್ರು ರೆಡಿ ಯಾರು? ಮಾಡೋಕ್ಕೆ ಮಲ್ಲೇಶ್ ಬಾಬು ಅವರು 100%. ನಾವಿಬ್ರು ಕ್ಲೋಸ್ ಫ್ರೆಂಡ್. ಈಗಲೂ ಬೆಳಗ್ಗೆ ಮಾತಾಡ್ಕೊಂಡಿದ್ದೀವಿ. ನೆನ್ನೆ ಕುಮಾರಣ್ಣದ್ದು ಇಬ್ಬರು ಬಿಟ್ಟರು ಮಾತಾಡ್ಕೊಂಡಿದ್ದೀವಿ. ನಾನು ಹೇಳಿದೆ ಮಲ್ಲೇಶ್ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೆ ಅಂದಾಗ, ಇಲ್ಲ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೆ ಅವ್ರು ಹೇಳ್ತಾ ಇದ್ದಾನೆ. ಸೊ ಅದ್ರ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಎಸ್ ಶೋರ್ ಬೇರೆ ಕ್ಯಾಂಡಿಡೇಟ್ ನಮ್ಮ ಹತ್ರ ಇಲ್ಲ. ಅವತ್ತಿಂದ ಇಬ್ಬರೇ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿಕ್ಲೇರ್ ಆದ್ಮೇಲೆ ನಿಮ್ಮಲ್ಲಿ ಅನೌನ್ಸ್ ಮಾಡ್ತಾರೆ. ಮೇ ಬಿ ಇಲ್ಲ ಸೋಮವಾರ ದಿನ 11 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಆರಾಮ್ ಮಾಡದೇ ಇರಲಿ. ಸೋಮವಾರ ದಿನ 25ನೇ ತಾರೀಕು ಅಣ್ಣ ಬಂದ ತಕ್ಷಣ ಅನೌನ್ಸ್ ಮಾಡ್ತಾರೆ.
ನೀವು ಫಸ್ಟ್ ಟೈಮ್ ಸೋತಿದ್ರೆ ಈಗ ಗೆದ್ದಿದ್ದೀರಾ, ಆಕ್ಟಿವ್ ಆಗಿದ್ದೀರಾ, ಆವಾಗಲೇ ನಾವು ಹೇಳ್ತಾ ಇದ್ದೀವಿ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಆಕ್ಟಿವ್ ಆಗಿದೆ. ನನಗೆ ಮೋಸ್ಟ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅನ್ನೋಕ್ಕಿಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಕಾಣಿಸುತ್ತೆ. ನನ್ನ ಬಗ್ಗೆ ನಾನು ಹೇಳೋದು, ನಾನು ಇಲ್ಲಿ ತನಕ ಮುಳಬಾಗಿಲು ಕ್ಷೇತ್ರದ, ನನ್ನ ಕೋಲಾರ ಜಿಲ್ಲೆದ, ನನ್ನ ಮುಳಬಾಗಿಲು ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಸೆಷನ್ ಮಾತಾಡಿಲ್ಲ. ಕೋಲಾರಕ್ಕೆ ಸಂಬಂಧಪಟ್ಟ ಎಲ್ಲದನ್ನು ನಾನು ಮಾಡಿದ್ದೆ. ಈಗ ನನ್ನ ಒಂದು ಅವಧಿ ಬಂದಿದ್ದಾದಮೇಲೆ ನಾನು 9-10 ತಿಂಗಳಲ್ಲಿ ಇವತ್ತೇನು ಮರಳು ದಂಧೆ ಜಿಲ್ಲೆದಲ್ಲಿ ನಡೀತದೆ ಅದು ನಿಲ್ಲಿಸಿದ್ದೀನಿ, ಮೆಡಿಕಲ್ ದಂಧೆ ನಿಲ್ಲಿಸಿದ್ದೀನಿ, ಕೈಗಾರಿಕೆಗಳಲ್ಲಿ ಏನು ಮೋಸ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸಿದ್ದೀನಿ. ಅದಲ್ಲ, ಕೈಗಾರಿಕೆಗಳಿಂದ ಬರ್ತಕ್ಕಂಥ CSR ಫಂಡ್ ಏನು ಬರಬೇಕು ಎಲ್ಲವನ್ನು ನಾನು ಅದನ್ನು ತೊಗೊಂಬಂದಿದ್ದೀನಿ. ಈಗ ನಿಮಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟಲ್ಲಿ ಏನು ಬರಬೇಕು ನಮಗೆ ಅನುದಾನ ಅದನ್ನು ತಂದಿದ್ದೀವಿ. ಅಥವಾ ಇಲ್ಲಿ ತನಕ ಕೋಲಾರ ಜಿಲ್ಲೆಯಲ್ಲಿ ಯಾರ ಬಗ್ಗೆ ವಾಯ್ಸ್ ಎತ್ತಿಲ್ವೋ ಎಲ್ಲವನ್ನು ವಾಯ್ಸು ಸೆಷನ್ ಎತ್ತಿ ನಾನು ತಂದಿದ್ದೀನಿ. ನಾನು ಮುಳಬಾಗಿಲು ಕ್ಷೇತ್ರ ಮಾತ್ರ ಎತ್ತಿಲ್ಲ, ಇಡೀ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿದೆ. ನನಗೊಂದು ಆಸೆ ಇದೆ, ಆಸೆನ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನ್ನ ಮನಸ್ಸನ್ನು ಗೂಡು ಹೇಳ್ತೀನಿ. ನನಗೊಂದು ಆಸೆ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಏನು ಕರ್ನಾಟಕಕ್ಕೆ ಪಾಲು ಬರಬೇಕು ಆ ಪಾಲು ಬಂದುಬಿಟ್ರೆ ಬಹುಶಃ ಇಡೀ ಭಾರತದ ಇತಿಹಾಸದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹೈಲೈಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಪುಂಗನೂರು, ಇಲ್ಲಿ ಕುಪ್ಪಂ ತನಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಂದಿದೆ. ನಮಗೆ ಬರಬಾರ್ತಕ್ಕಂಥ ಕೃಷ್ಣಾ ನದಿ ಪಾಲು ನಮ್ಗೆ ಬರಬೇಕು ಅಲ್ಲ, ಆಂಧ್ರ ತನಕ ಬಂದಿದೆ. ಬಹುಶಃ ಏನಾದರೂ ಮೋದಿಯವರು ಮನಸ್ಸು ಮಾಡಿಬಿಟ್ರೆ ಆ ಒಂದು ಚೂರು ಈ ಕಡೆ ಬಂದುಬಿಟ್ರೆ ಕೋಲಾರ ಜಿಲ್ಲೆ ಹಸಿರಾಗ್ತದೆ. ನನ್ನ ಕನಸು ಕೂಡ ಅದೇ ಇರೋದು. ನಾನೊಬ್ಬ ಉದ್ಯಮಿ, ನಾನು ಚೆನ್ನಾಗಿದ್ದೀನಿ, ನಾನು ಹೆಲ್ತಿ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ಆಯ್ತಲ್ವಾ. ಬಟ್ ಏನಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಮಾಡಬೇಕು ಅನ್ನೋದು ನನ್ನ ಅವಳ ಇದೆ. ಸೊ ಬಹುಶಃ ಏನಾದರೂ ಮೋದಿಜಿಯವರು ಮನಸ್ಸು ಮಾಡಿಬಿಟ್ರೆ ಅದನ್ನು ಇಲ್ಲಿ ಬರ್ತಕ್ಕಂಥ ನಾಲೆನ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟ್ರಿಕ್ಟ್ ಕೊಟ್ಬಿಟ್ರೆ ಕೃಷ್ಣಾ ನದಿದು ಯಾವುದೋ ಮಟ್ಟಕ್ಕೆ ಹೋಗುತ್ತೆ. ಅದನ್ನು ಈ ಉಸಿರೋ ತನಕ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಈ ಮೈತ್ರಿಯಿಂದ ಒಂದು ಗೊಂದಲ ಆಗಿ ಬೇರೆ ಪಕ್ಷಕ್ಕೆ ಏನಾದರೂ ವಲಸೆ ಹೋಗುವಂತ, ಯಾಕಂದ್ರೆ JDS BJP ಮೈತ್ರಿಯಿಂದ ಆ ಥರ ಏನಾದರೂ ನಿಮಗೆ ಕಂಡು ಬರ್ತಾ ಇದೆ ಸರ್? ಒಂದು ರೈಟ್ ಟೈಮ್, ದಿಸ್ ಇಸ್ ರೈಟ್ ಪ್ಲಾಟ್ಫಾರಮ್, ದಿಸ್ ಇಸ್ ರೈಟ್ ಪ್ಲಾಟ್ಫಾರಮ್. ನಮ್ಮಿಬ್ಬರ ಅವಶ್ಯಕತೆ ದೇಶಕ್ಕಿತ್ತು. ಇವತ್ತೇನು ಕಾಂಗ್ರೆಸ್ಸಿನ ಒಂದು ಏನಿದೆ ಅವಾಂತರ ನಡೀತಾ ಇದೆ, ಇದನ್ನು ತಡಿಬೇಕು ಅಂದರೆ BJP JDS ಒಂದಾಗಬೇಕಾಗಿತ್ತು. ಇವತ್ತು ಎಲ್ಲರೂ ಮೆಚ್ಚುಗೆ ಮಾಡಿದ್ದಾರೆ ಸರ್. 19 ಜನ ಶಾಸಕರು ಒಗ್ಗಟ್ಟಾಗಿದ್ದೀವಿ. ಬಹುಶಃ ಯಾರಿಗಾದರೂ ಹಂಗೆ ಹೋಗ್ಬೇಕಿತ್ತಲ್ಲ. 19 ಜನ ಶಾಸಕರು ಒಂದೇ ವೇದಿಕೆಯಲ್ಲಿ ಇದ್ದೀವಿ. ನಮ್ಮೆಲ್ಲರ ಕೂಗು ಏನು ಗೊತ್ತಾ, ಇವತ್ತು ಅಭಿವೃದ್ಧಿ ಆಗಬೇಕು. ಇವತ್ತು ಕಮಿಷನ್ ದಂಧೆ ನಡೀತಾ ಇದೆ ನೋಡಿ, ಸ್ಟಾರ್ಟ್ ಆಗುತ್ತೆ ಮೇ ಜೂನ್ ಸ್ಟಾರ್ಟ್ ಆಗುತ್ತೆ. 1 ವರ್ಷ ಆಯ್ತಲ್ಲ, ಎಲ್ಲ ಅಧಿಕಾರಿಗಳು ಇವಾಗ ಎತ್ತಂಗಡಿ ಆಗ್ತದೆ, ಮತ್ತು ಅವ್ರು ಕೊಡ್ಬರ್ಬೇಕು ಪಾಪ. ಪರಿಸ್ಥಿತಿ ಹಂಗಿದೆ. ಇವತ್ತು ನಾವಂತರ ಹಂಗೆ ಇಲ್ಲ ಆಯ್ತಲ್ಲ. ಇವತ್ತು ಗ್ಯಾರಂಟಿಗಳಿಗೆ ಸೀಮಿತ ಆಗಿರ್ತಕ್ಕಂಥ ಸರ್ಕಾರ ಇದು, ಬರೀ ಗ್ಯಾರಂಟಿಗಳಿಗೆ. ಇವತ್ತು ನೀವು ನೋಡಿದ್ದೀರಾ ಎಕ್ಸೆಸ್ ಅಮೌಂಟ್ ಮೊನ್ನೆ ಎಷ್ಟು ಮಾಡಿದ್ರು ಬಜೆಟು, ಅದಲ್ಲ ಎಕ್ಸೆಸ್ ಮಾಡಿದ್ರು. 1,63,00,000 ಎಕ್ಸೆಸ್ ಮಾಡಿದ್ರು, ಸಾಲ ಮಾಡಿದ್ರು. ಇನ್ನು ಎಕ್ಸೆಸ್ಸಲ್ಲಿ ಇದೀವಿ ಅಂತ ಮಾಡಿದ್ರು. ಈ ಪ್ರತಿ ವರ್ಷ ಈ ಬಜೆಟ್ 5 ವರ್ಷ ಹೋದರೆ ಯಾವ ಮಟ್ಟಕ್ಕೆ ದಾಟುತ್ತೆ? ಯಾರು ಹೊಣೆ ಇದಕ್ಕೆ? ಅಲ್ಲ, ಯಾರೇ ಸಂಸಾರ ಮಾಡಿದ್ರು, ಯಾರೇ ಅಧಿಕಾರ ಮಾಡಿದ್ರು, ಸಾಲ ಮಾಡಿದ್ರು, ಅದು ಯಾರು ಹೊಣೆ? ನಮ್ಮ ಹೊಣೆ ರೀ. ಕಾಂಗ್ರೆಸ್ ಅವರು ಇವತ್ತು, ನಾನೊಬ್ಬ ಸರ್ಕಾರದ ಅಂಗ, ನಾನು ಕೂಡ ಸರ್ಕಾರದಲ್ಲಿ ಅಂಗ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು, ಬಟ್ ನಾನು ಸರ್ಕಾರನೇ. ಬಟ್ ಇವತ್ತು ಜನ ಅರ್ಥ ಮಾಡ್ಕೊಬೇಕು, ಇದು ಯಾರು ಹೊಣೆ ಬೀಳ್ತದೆ, ಯಾರು ಫಿಕ್ಸೆಡ್ ತಗೊಂಡು ಎಲ್ಲಿ ಬೀಳುತ್ತೆ ಅಂತ ನಾವು ಜನ ಅರ್ಥ ಮಾಡ್ಕೋಬೇಕು. ಯಥೇಚ್ಛವಾಗಿ ಬೀಳತಕ್ಕಂಥ ಹೊರೆ ನಮ್ಮ ಮೇಲೆ ಬೀಳೋದು. ಯೋಚನೆ ಮಾಡ್ಬೇಕು ಜನ. ಇವತ್ತು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಜನ ಯೋಚನೆ ಮಾಡಬೇಕು. ವಿಚಾರ ಯಾವಾಗಿಂದ 25 ಅನೌನ್ಸ್ ಮಾಡಿದ್ದಾದ್ಮೇಲೆ ಒಳ್ಳೆ ಡೇಟ್ ನೋಡಿಕೊಂಡು BJP ಮತ್ತು JDS ಎಲ್ಲ ಕೂತ್ಕೊಂಡು ಹೊಂದಾಣಿಕೆ ಮಾಡಿ ಮೋಸ್ಟ್ಲಿ ಕುರುಡುಮಲ ದೇವಸ್ಥಾನದಿಂದ ಪ್ರಚಾರ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಯಾರಿಗೆ, ಕುಮಾರಣ್ಣಗೆ ಮತ್ತು ಎಲ್ಲರಿಗೂ ಹೇಳಿದ್ದೀನಿ. ಸೊ ಮುಳಬಾಗಿಲಿಂದನೇ ಪ್ರಚಾರ ಮತ್ತು ಪೂಜೆ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ಯಾಂಡಿಡೇಟ್ ಯಾರಂತ ಹೊರಬೀಳೋದು ಸೋಮವಾರ ಆದ್ಮೇಲೆ ಹೊರಬೀಳೋದು. ನೀವು ಜಿಲ್ಲೆ ಅಲ್ಲ ಸರ್, ಈಗ ನೀವು ಸದನದಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ, ನೀವು ಹಂಗಾದ್ರೆ ಮೊದಲೇ ನೀವು ಇದು ಮೈತ್ರಿ ಆದ ತಕ್ಷಣನೇ ಕೋಲಾರ ಅಭ್ಯರ್ಥಿ ನೀವೇ ಅಂತ ಮೊದಲೇ ಫಿಕ್ಸೆಡ್? ಯಾವ ಹಣೆ ಬರದಲ್ಲಿ ಏನು ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಆಂಜನೇಯ ಸ್ವಾಮಿ, ನನ್ನ ಮನೆ ದೇವರಿದೆ. ನಾನು ಪ್ರತಿ ವರ್ಷ ನನಗೆ ಗುಂಡೋಡ್ಸ್ಕೊಳಕ್ಕೆ ಬಂದಾಗ ಯಾವತ್ತೂ ನಾನು ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊಂಡಿಲ್ಲ, ಕರ್ಕೊಂಬಂದು ಇಲ್ಲ ಆಗ್ತಾನೆ ಪಾದಕ್ಕೆ ಅಂತ ಸತ್ಯ ಹೇಳ್ತಾಯಿದ್ರು. ನನ್ನ ತಾಯಿ ಯಾವತ್ತು ಪ್ರತಿ ವರ್ಷ 3 ವರ್ಷ ನಾನು ಗುಂಡು ಮಾಡಿಸ್ತಾ ಇದ್ರು ಇಲ್ಲಿ, ಆಯ್ತಲ್ಲ. ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಬರ್ತೀನಿ ಅಂತ. ಆ ಯಪ್ಪ ಏನಿಟ್ಟವ್ ನಂಗೆ ಗೊತ್ತಿಲ್ಲ. ಯಾರ ಹಣೆ ಬರದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ, 1 ವರ್ಷಕ್ಕೆ MP ಆಫರ್ ಬರುತ್ತೆ ಅಂತಂದ್ರೆ ಯಾರ ಹಣೆ ಬರದು ಏನಿಟ್ಟಿದೆ ಯಾರಿಗೆ ಗೊತ್ತು? ನಾನು ರಾಜಕಾರಣಕ್ಕೆ ಬರಬಾರ್ದು ಅನ್ಕೊಂಡು ನಾನು ಉದ್ಯೋಗ ಆಗಿದ್ದು ರಾಜಕಾರಣಕ್ಕೆ ಬಂದಿದ್ದೀನಿ. ಇವತ್ತು ನಾಳೆ ಎಲ್ಲಿ ಬಂದಿದೆ, ನಾಳೆ ಇದಕ್ಕೆ ಕರ್ಕೊಂಡು ಹೋಗ್ಬೋದು, ಗೊತ್ತಿಲ್ಲ. ಸೊ ನಾನು ಒಂದೇ ವಿಷಯ ಹೇಳ್ತೀನಿ, ನಾವು ಹೋಗತಕ್ಕಂಥ ದಾರಿ, ಮಾತಾಡ್ತಕ್ಕಂಥ ಮಾತು, ಇಟ್ಕೊಂಡಿರ್ತಕ್ಕಂಥ ಮನಸ್ಸು ಸ್ವಚ್ಛವಾಗಿದ್ದಾಗ ನಿಮ್ಗೆ ಎಲ್ಲೇ ಹೋದ್ರು ದಾರಿ ಸಿಗುತ್ತೆ. ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಮಾಡ್ರೆ ಜನ ಬೇಗ ತಗಲಿ ತೂಗಾಗ್ತಾರೆ ನಮಗೆ. ಅದಲ್ಲ, ನೀವು ರಾಜಕೀಯವಾಗಿ ಸಕ್ಸಸ್ ಆಗಿದ್ರ ಅಂತ ಕುಮಾರಣ್ಣಗೆ ನಿಮ್ಮ ಮೇಲೆ ಗ್ಯಾರಂಟಿ ಇದೆ. ಹೆಂಗೆ ಶಾಸಕರಾಗಿ ನೀವು ಸಕ್ಸಸ್ ಆಗಿದಿರೋ, ಫಸ್ಟ್ ಫೈಲೂರ್ ಆಗಿದ್ರೆ ಮತ್ತೆ ಸೆಕೆಂಡ್ ಟೈಮು ನೀವು ಪಾಸ್ ಆಗಿದ್ದೀರಾ.
ಅದೇ ರೀತಿ MP ಕೂಡ ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡಿದ್ರೆ ಗೆಲ್ಲುವುದು ಗ್ಯಾರಂಟಿ. ಕುಮಾರಣ್ಣನಿಗೆ ನಿಖಿಲ್ ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಕುಮಾರಣ್ಣಗೆ ಒಂದು ಅತ್ಯಂತ ನಂಬಿಕೆ ಇದೆ ಗೊತ್ತಾ, ಇವ್ನ ವ್ಯಕ್ತಿತ್ವ ಚೆನ್ನಾಗಿದೆ. ಎಲ್ಲೂ ತನಕ ಕುಮಾರಣ್ಣಗೆ ಕೆಟ್ಟ ಹೆಸರು ಮಾಡ್ತಕ್ಕಂಥ ನಾನು ಈ 11 ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ. ಕುಮಾರಣ್ಣ ಯಾವತ್ತೂ ನಾನು ದುರ್ಬಳಕೆ ಮಾಡ್ಕೊಂಡಿಲ್ಲ ಆಯ್ತಲ್ಲ. ಇವತ್ತು ಕುಮಾರಣ್ಣನಿಗೆ ಇವತ್ತು ಹೇಳಿರ್ತಕ್ಕಂಥ ಒಂದೊಂದು ಸವಾಲುಗಳನ್ನು ನಾನು ನಡೆಸ್ಕೊಟ್ಟಿದ್ದೀನಿ. ಕುಮಾರಣ್ಣ ನಂಗೆ ಕಟ್ಟಾಡು, ಯಾಕಂದ್ರೆ ನಾನು ಅವ್ರ ಮನೆ ಮಗು. ಅದು ಕುಮಾರಣ್ಣ ಕಟ್ಟಾಡು. ಎಷ್ಟೇ ಪಕ್ಷ ಆಫರ್ ಕೊಟ್ಟರು ಕೂಡ ನಾನು ಹೋಗಿಲ್ಲ. ಅರ್ಥ ಆಯ್ತು ನಿಮಗೆ? ಅದಲ್ಲ, ನನಗೆ ಯಾರು ಇಲ್ದಾಗ 30 ವರ್ಷ ಕೈ ಹಿಡಿದು ಬೆಳೆಸ್ತಕ್ಕಂಥ ವ್ಯಕ್ತಿಗಳು ಕುಮಾರಣ್ಣ ಇರ್ಬೋದು, ನಮ್ಮ ಕುಪೇಂದ್ರ ರೆಡ್ಡಿ ಇರ್ಬೋದು, CS ಪುಟ್ಟರಾಜು ಇವ್ರು 3 ಜನ ನನ್ನ ಬೆಳವಣಿಗೆ ಕಾರಣಕರ್ತರು ಆಯ್ತಲ್ವಾ. ರಾಜಕೀಯ ಕರ್ಕೊಂಡು ಹೋಗಿದ್ದು ಇವರು. ಸೊ ಹಂಗಂದ್ಬಿಟ್ಟು ಅವನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಯಾವತ್ತೂ ಇಲ್ಲ. ಸರ್, ಈ ಚುನಾವಣೆ, ಈ ಮೈತ್ರಿಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ತರ ಇರ್ಬೋದು? ಸುಭದ್ರವಾಗಿರ್ಬೋದು ಅಂತ ಅನ್ಕೋತೀನಿ. ಅಂದ್ರೆ ಕರ್ನಾಟಕ ಅಂತ ಹೇಳ್ತಿದ್ರಲ್ಲ, ಈ ಮೈತ್ರಿಯಿಂದ ಇವತ್ತಿನ ಇದು ಲೋಕಸಭೆಗೆ ಮಾತ್ರ ಮೈತ್ರಿ ಆಗಿಲ್ಲ ನಾವು. ಮುಂದಿನ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಮೈತ್ರಿ ಆಗಿದೆ. ಇವತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಹಾಗೂ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಕೂಡ ಮೈತ್ರಿ ಆಗಿದ್ದೀವಿ. ಇದೊಂದಕ್ಕೆ ಮೈತ್ರಿ ಆಗಿಲ್ಲ ನಾವು. ಸೊ ಮುಂದಿನ ನಡೆಗೆ ನಾವು ಇದೇ ಥರ ಇರ್ತದೆ ಆಯ್ತಲ್ವಾ, BJP ಜೊತೆ ನಡೆಗೆ ಇರ್ತದೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಒಳ್ಳೆ ಭವಿಷ್ಯವನ್ನು ನಾವು ಕಾಣ್ಬೋದು ಅಂತ ನಂಬಿಕೆ ನನಗಿದೆ. ಎಲ್ಲೋ ಒಂದು ಕಡೆ ಈ ಮೈತ್ರಿ ಆಗಿದ್ರಿಂದ ಅಲ್ಪಸಂಖ್ಯಾತರ ಮತಗಳ ಮೇಲೆ ನೀವು ಇದು ಮಾಡ್ಕೊಳಕ್ಕಾಗಲ್ಲ ಅಂತಾರೆ. ನೋಡಿ, ಒಂದು ವಿಷಯ ನಾನು ಹೇಳ್ತೀನಿ ನೋಡಿ, ಆ ಕಮ್ಯುನಿಟಿ ಓಟ್ ಹಾಕ್ತಾರೆ, ಈ ಕಮ್ಯುನಿಟಿ ಓಟ್ ಹಾಕ್ತಾರೆ ಅನ್ನೋ ಪ್ರಶ್ನೆ ನಾವಿಲ್ಲ ಇಲ್ಲಿ. ನನ್ನ ವ್ಯಕ್ತಿತ್ವ ಚೆನ್ನಾಗಿದೆ. ವ್ಯಕ್ತಿನ ಡಿಪೆಂಡ್ ಮಾಡೋದು ವ್ಯಕ್ತಿತ್ವ. ಈಗ ಚಲಪತಿ ಚೆನ್ನಾಗಿದ್ದಾನಲ್ಲ ಅಂತ ಹೇಳೋದು ನಿನ್ನ ವ್ಯಕ್ತಿತ್ವ. ಸೊ ಅವ್ರ ವ್ಯಕ್ತಿ ಬೇಕೋ ವ್ಯಕ್ತಿತ್ವ ಬೇಕೋ ಡಿಸೈಡ್ ಆಗೋದು ಯಾರಿಗೆ? ಅವ್ರಿಗೆ, ನನಗಲ್ಲ ಅದು. ಅದಲ್ಲ, ನನ್ನ ನಂಬಿಕೆ ಇದೆ. ನನ್ನ ಕೈ ಬಿಡಲ್ಲ ನಂಬಿಕೆ ನನಗಿದೆ. ಯಾವ ಕಮ್ಯುನಿಟಿ ನನ್ನ ಕೈ ಬಿಡೋದು ನಂಬಿಕೆ ಇದೆ. ಸರ್, ಮುಂದೆ ಹೋಗಿ ಒಂದು ಪ್ರಶ್ನೆ, ಈ ಬೇಗ ಆಯ್ತು ಪ್ರಶ್ನೆ. ಈಗ ಅಕಸ್ಮಾತ್ ನಿಮಗೆ ಟಿಕೆಟ್ ಕೊಟ್ಟರು MP ಗೆ, ನೀವು ಗೆದ್ದು ಬಂದ್ರಿ, ಮುಳುಬಾಗಿಲು ವಿಚಾರ ಇತ್ತು ಸರ್. ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಅಂತ ಹೋದ್ರೂ ಕೂಡ ಮುಳುಬಾಗಿಲು ಕ್ಷೇತ್ರ ನಾನು ಬಿಡಲ್ಲ. ತಾವು MP ಆಗಿರ್ತೀರಲ್ಲ. ಅಲ್ಲ, ಒಂದು ವೇಳೆ ಮುಂದೆ ಏನು MP ಆದ್ರೂ ನನ್ನ ಮನೇಲೆ ಕ್ಯಾಂಡಿಡೇಟ್ ಹಾಕೊಂಡು ನಾನು ಗೆಲ್ಸ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಮುಳುಬಾಗಿಲು ಮನೆ ಕಟ್ಟಿದ್ದೀನಿ, ಇಲ್ಲೇ ಇದ್ದೀನಿ, 4 ಕಡೆ ಕೋಳಿ ಫಾರಂ ಮಾಡ್ತಿದ್ದೀನಿ, 25 ಎಕರೆ ವ್ಯವಸಾಯ ಮಾಡ್ತಿದ್ದೀನಿ. ಮುಳುಬಾಗಿಲು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಭವಿಷ್ಯ ಏನಾದರೂ ಅಗಲ್ಗನ್ಸ್ ಕಾಣ್ತಾ ಇದ್ರೆ ಅಗಲ್ಗನ್ಸ್ ಕಾಯ್ಕೊಂಡೇ ಇರಲಿ. ಈ ಪ್ರಶ್ನೆ ಉದ್ಭವ ಆಗಿದೆ. ಅಗಲ್ಗನ್ಸ್ ಕಾಯ್ತಾವ್ರೆ, ಅಗಲ್ಗನ್ಸ್ ಕಾಯ್ಕೊಂಡೇ ಇರಲಿ. ನನಗೆ ಇದು ಅಗಲ್ಗನ್ಸು. ಇಲ್ಲಿ ಕಾಂಗ್ರೆಸ್ ಅವರು ನೀವು ಬೇಗ MP ಆಗ್ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನೋ ನಾನು ಹೇಳ್ತಕ್ಕಂಥ ಪ್ರಶ್ನೆ, ಯಾವುದೇ ಕಾರಣಕ್ಕೂ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ, ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಇದ್ರೆ ಉಗುಮ್ ಸ್ಥಾನ, ಅದು ಮುಳುಬಾಗಿಲು. ಯಾವುದೇ ಕಾರಣಕ್ಕೂ ಮುಳುಬಾಗಿಲ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಮೋರವರು ಒಂದು ಜ್ಞಾಪಕ ಇರಲಿ, MP ಇದು ಕೂಡ ಸೇರುತ್ತೆ. ಈ ಜನ ಕೂಡ MP ಆಗ್ತೀನಿ. ದಿಸ್ ಇಸ್ ಕಾಲ್ ಪ್ರಮೋಷನ್, ಇದು ಡಿಮೋಷನ್ ಅಲ್ಲ. ಇದು ಪ್ರಮೋಷನ್ ಕಟ್ ಮುಂದೆ ಕಳಿಸ್ತವ್ರೆ. ಅಲ್ಲ, ಒಂದು ವೇಳೆ ಸೀಟ್ ಅನೌನ್ಸ್ ಆದರೆ ಅರ್ಥ ಆಯ್ತು ನನಗೆ. ಯಾವುದೇ ಕಾರಣಕ್ಕೂ ಮುಳುಬಾಗಿಲು ಕ್ಷೇತ್ರವನ್ನು ಬಿಡ್ತಕ್ಕಂಥ ಪ್ರಶ್ನೆ ಬಿಜೆಪಿ ಕೊಟ್ಟರು. ಇವಾಗ MP ಕೊಟ್ಟಿದ್ದಾರೆ JDS ಗೆ, ಬಿಜೆಪಿ ಕೊಟ್ಟು ಗೆಲ್ಸ್ಕೊಂಬರ್ತೀನಿ. ಅವಾಗ ಹೆಂಗಾಗುತ್ತೆ? ಗೆಲ್ಸ್ಕೊಂಬರ್ಬೇಕು. ಅವ್ರು ನನ್ನ ಮನೆ ಅಂತಾರೆ, ಮೈತ್ರಿ ನಾನು ಮನೆ ಅಂತಾನೆ. ಅದು ಈಗ ಸಪೋಸ್ ಎಕ್ಸಾಂಪಲ್ ಹೇಳಿದೆ ಕೂಡ, ಮುಂದೆ ಮುನ್ಸ್ವಾಮಿ ಅವ್ರು ಬಂದ್ರು ಕೂಡ ನನ್ನ ಅಣ್ಣನೇ ಹೇಳ್ತಾನೆ. ಒಳ್ಳೆ ಕಥೆ ಐತಲ್ಲ. ಯಾವುದೇ ಕಾರಣಕ್ಕೂ ಅಗಲುಗನಸುಗಳನ್ನ ಕಾಣಬೇಡಿ ಅಂತ ಹೇಳಿ, ಅಗಲುಗನಸು ಕಾಣಕ್ಕೆ ನಾನು ಬಿಡಲ್ಲ. ನಾನು ಯಾವುದು ಇಲ್ಲಿ ಏನೇ ಕೆಲಸ ಮಾಡಕ್ ಬಂದ್ರೆ, ರಾಜಕಾರಣ ಮಾಡಕ್ ಬಂದೀನಿ, ಅಭಿವೃದ್ಧಿಗೋಸ್ಕರ ಬಂದಿದ್ದೀನಿ. ಎಲ್ಲರೂ ಅದೇ ಕೇಳ್ಕೊಂತೀನಿ. ನಾನು ನೋಡಿ, ನನಗಿಂದು ಕನ್ಫರ್ಮ್ ಇಲ್ಲ. ಸೀಟ್ ಕೊಡ್ತಾರಲ್ಲ ಕನ್ಫರ್ಮ್ ನನಗಿಲ್ಲ. ನಿಲ್ಸ್ಕೊ ಅಂತಾರೆ ಕನ್ಫರ್ಮ್. ನಾನು ಎಲ್ಲವನ್ನೂ ಕುಮಾರನಿಗೆ ಹೇಳಿದ್ದೀನಿ, ದೇವೇಗೌಡರಿಗೆ ಹೇಳಿದ್ದೀನಿ. ನಾನು ಇಲ್ಲ ಅಂದರೆ 3 ತಿಂಗಳು ಮುಂಚೆ ಅನೌನ್ಸ್ ಮಾಡ್ಬಿಡ್ತಾರೆ, ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾನು ಏನೋ ಮನಸ್ಸಿನ ಭಾವನೆ ಸ್ವಲ್ಪ ಹೇಳಿದ್ದೀನಿ ಅವ್ರಿಗೆ. ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ಖಂಡಿತವಾಗ್ಲೂ ಅದು